ಹೇ ಎವ್ರಿವಾನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ತಮ್ಮನೇಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ, ಸಿಹಿದು ಆ್ಯನ್ಯುವಲ್ ಡೇ. ಫಾರ್ ದ ಸೆಕೆಂಡ್ ಟೈಮ್ ಸಿಹಿ ಈ ಆ್ಯನ್ಯುವಲ್ ಡೇಯಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾಳೆ. ಸೊ ಇವತ್ತಿನ ಡೇ ಏನಾಗಿರುತ್ತೆ, ಲಾಸ್ಟ್ ಟೈಮ್ ಥರ ಡ್ಯಾನ್ಸ್ ಕೂಡ ಒಂದೇ ವೀಡಿಯೋಲಿ ಹಾಕಲ್ಲ, ಯಾಕಂದರೆ ಲಾಸ್ಟ್ ಟೈಮ್ ಜಸ್ಟ್ ಫೋಟೋಗ್ರಫಿ ಮಾತ್ರ ಇತ್ತು. ಈ ಸಲ ವೀಡಿಯೋಗ್ರಫಿ ಕೂಡ ಇದೆ. ಸೊ ಅದಕ್ಕೇ ಬರೀ ಬ್ಲಾಗ್ ಹಾಕ್ಬಿಟ್ಟು ನೆಕ್ಸ್ಟ್ ಒಂದೊಂದೊಂದೊಂದೇ ಡ್ಯಾನ್ಸ್ ಹಾಕ್ತಾ ಹೋಗ್ತೀನಿ, ಯಾವಾಗ ನನಗೆ ರಿಸೀವ್ ಆಗುತ್ತೆ ವೀಡಿಯೋಸ್ ಆವಾಗ. ಸೊ ತುಂಬ ಬೇಗ ಇದ್ದಿದ್ದೀವಿ. ಅವಳಿಗೆ ತಿನ್ಸಿದ್ದಾಯಿತು, ಯಾಕಂದರೆ ಮೇಕಪ್ ಆದಮೇಲೆ ಅವಳಿಗೆ ತಿನ್ಸೋದಕ್ಕಾಗೋದಿಲ್ಲ. ಸೊ ತಿನ್ನಿಸ್ಬಿಟ್ಟು ಡ್ರೆಸ್ ಚೇಂಜ್ ಮಾಡಿ ಕೂರಿಸಿದ್ದೀನಿ, ರಿಮೂವಬಲ್ ಡ್ರೆಸ್ಸು. ಸೊ ಅಲ್ಲಿಗೆ ಹೋಗಿ ಮೇಕಪ್ ಮುಗಿಸ್ಕೊಂಡು ಬಟ್ಟೆ ಬಿಚ್ಚಿ ಎಲ್ಲ ಸಿಹಿ ಐಟಮ್ಸ್ ರೆಡಿ ಇದೆ. ಇದರಲ್ಲಿ ಅವಳಿಗೆ ನೀರು, ಎಕ್ಸ್ಟ್ರಾ ಬಟ್ಟೆ, ಅವಳ ಬಿಂದಿಗೆ, ಇದು ಅವಳ ಕಾಸ್ಟ್ಯೂಮ್, ಫ್ಲವರ್ಸ್, ಜುವೆಲ್ಸು, ಹೇರ್ ಆಕ್ಸೆಸರೀಸು ಎಲ್ಲನೂ ಇದೆ ಇದರಲ್ಲಿ. ಸೊ ಇವತ್ತಿನ ವ್ಲಾಗಲ್ಲಿ ಏನೇನೆಲ್ಲ ಆಗುತ್ತೆ, ಹೇಗಿರುತ್ತೆ, ಮೇಕಪ್ಪು ಎಲ್ಲನೂ ನಾನು ನಿಮಗೆ ತೋರಿಸ್ತೀನಿ. ಆಲ್ರೆಡಿ ಲಾಸ್ಟ್ ವ್ಲಾಗ್ ನೋಡಿರೋರಿಗೆ ಗೊತ್ತೇ ಇರುತ್ತೆ. ಸೊ ಬರೀ ಇವತ್ತಿನ ವ್ಲಾಗ್ನ ಎಂಜಾಯ್ ಮಾಡಿ. ಸೊ ಇವತ್ತಿಂದು ಇನ್ನೊಂದು ಏನಂದರೆ, ನಮ್ಮ ಪಕ್ಕದ ಮನೆ ಸುಕೃತಿ ಇದ್ದಾಳಲ್ಲ, ನೋಡಿರ್ತೀರ, ಚೋಟು ಚುಕ್ಕಿ. ಸೊ ಅವಳು ಕೂಡ ಅವಳದು ಫಸ್ಟ್ ಪರ್ಫಾರ್ಮೆನ್ಸ್ ಇದು. ಸೊ ಇಬ್ಬರು ಮೇಕಪ್ ಆಗೋವಾಗ ತೋರಿಸ್ತೀನಿ, ಬನ್ನಿ ಮೇಕಪ್ ಮಾಡಿಸ್ಕೊಳಕ್ಕೆ ಹೋಗೋಣ. ಫಸ್ಟು ಸಿಹಿದು ಮೆಹಂದಿ ನೋಡಿ, ಕಾಲು ನೋಡಿ. ಸಿಹಿ ಡ್ಯಾನ್ಸ್ ಕ್ಲಾಸ್ ರೀಚ್ ಆಗಿದ್ದೀವಿ. ಚಿಕ್ಕಿ ಪೂಜೆ ಎಲ್ಲ ಹಿಂದೆಗಡೆ ಬರ್ತಾ ಇದ್ದಾರೆ. ದೊಡ್ಡ ಮಕ್ಕಳದು ಈವ್ನಿಂಗ್ ಪ್ರೋಗ್ರಾಮ್ ಇರೋದು. ಸೊ ಅದಕ್ಕೆ ಅವರು ಇವಾಗ ಕ್ರಾಫ್ಟ್ಸ್ಗಳನ್ನ ರೆಡಿ ಮಾಡಿ ಕೂತ್ಕೊಂಡಿದ್ರು. ನೋಡ್ಬೋದು ಎಷ್ಟು ಪ್ರಿಟಿಯಾಗಿದೆ ಅಂತ. ನಾನು ಸಿಹಿನ 6:45 ಕರ್ಕೊಂಡ್ಬಂದಿದ್ದೀನಿ. ಅಷ್ಟು ಬೇರೆ ಎಷ್ಟು ಲೈನ್ ಇದೆ ನೋಡಿ, ಎಷ್ಟು ಲೈನ್ ಮುಗಿದು ಸಿಹಿ ಲಾಸ್ಟು. ಸಿಹಿ ಆದಮೇಲೆ ಇನ್ನೂ ಇಷ್ಟು ಜನ ಬಂದರು. ಸಿಕ್ಕಿ ಬಂದು ಆಲ್ಮೋಸ್ಟ್ ಹಾಫ್ ರೆಡಿಯಾಗಿದೆ. ಲೇಟ್ ಆಯಿತು, ಸ್ವಲ್ಪ ಲೇಟಾಗಿ ಬಂದರು ಸ್ವಲ್ಪ. ಸೊ ಅದೇ ಲೈನ್ ಜಾಸ್ತಿ ಆಗೋಯಿತು, ರೆಡಿ ಮಾಡೋದಕ್ಕೆ ಟೈಮ್ ಕಮ್ಮಿ ಆಗೋಯ್ತು ನಮಗೆ. ಆರಾಮಾಗಿರ್ಮ. ಹಿಂಗೆ ಅಲ್ಲ, ಲಿಪ್ಟಿಕ್ ಹಾಕ್ಬಿಡೋಣ. ಲಿಪ್ಟಿಕಾ ಹೆಂಗೋ ಒಂದು ಮಾಡಿದ್ವಿ, ಕುತ್ಕೊಂಡು ನಿಂತ್ಕೊಂಡು. ಮೇಲೆ ನೋಡಮ್ಮ, ಮೇಲೆ ಮೇಲೆ ನೋಡಷ್ಟೇ ಸರಿ ಹೋಗುತ್ತೆ, ಪಟ್ ಅಂತ ಆಗ್ಬಿಡುತ್ತೆ. ಒಂದು ನಿಮಿಷ ಮೇಲೆ ನೋಡು. ಅಷ್ಟೇ ಹಿಂಗೆ
ಚಿಕ್ಕವನ್ನು ಟಚ್ ಆಫ್ ದ ನೈಟ್ ಮಾಡಿದ್ರು ಲಿಪ್ಸ್ಟಿಕ್ ಆಯ್ತಾ हमें अच्छी तो सीखी हमें पूरे ಆ ಕಡೆ ಸ್ಪ ಮಗಳು. ಸೊ ನಾನು ಪಟ ಪಟ ಅಂತ ಬಂದು ರೆಡಿ ಆದೆ. ಸಿಹಿನ ಕೂಡ ರೆಡಿ ಮಾಡಿದೆ. ಇಲ್ಲಿ ಸಿಹಿ ಇಲ್ಲ ನೋಡಿ ಮಗಳ ತಿರ್ಗು ನೋಡಿ. ಸಿಹಿನೂ ರೆಡಿ. ಹತ್ರ ಬಾ, ಈ ಕಡೆ ಬಾ ನೋಡಿ. ಓಕೆ, ಬೇಗ ಬೇಗ ಹೋಗೋಣ, ಟೈಮ್ ಆಗೋಯ್ತು. ಇಲ್ಲಿ ಹೊರಟಿದ್ದೀವಿ. ಸಿಹಿ ರೆಡಿ ಆಗಿರೋದು ನೋಡಿ. ಬೆಳ್ಕಲ್ಲಿ ಇವಾಗ ಚೆನ್ನಾಗಿ ಕಾಣ್ತಾ ಇದೆ. ಇನ್ನು ವಾಲೆ ಹೋಗ್ಬಿಟ್ಟು ಆ ಕಡೆ, ಯಾಕಂದ್ರೆ ತುಂಬ ಹೆವಿ. ಸೇವಾ ಸದನಕ್ಕೆ ರೀಚ್ ಆಗಿದ್ದೀವಿ. ಯಾರು ಬಂದಿಲ್ಲ. ಸೀಟ್ ಖಾಲಿ ನೋಡಿ ಖುಷಿ ಆಗ್ತಾ ಇದೆ. ಲಾಸ್ಟ್ ಟೈಮ್ ಸೀಟೇ ಸಿಕ್ಕಿಲ್ಲ. ಥ್ಯಾಂಕ್ ಯು. ಇದು ಫಸ್ಟ್ ಟೈಮ್ ನಾವು ಬೇಗ ಬಂದಿದ್ದೀವಿ. ಸೀಟ್ ಖಾಲಿ ಸಿಕ್ತು. ಲಾಸ್ಟ್ ಟೈಮ್ ತುಂಬ ಲೇಟಾಗಿ ಹೋಗಿತ್ತು. ಸೀನ್ ರೆಡಿ ಮಾಡಿಸ್ಕೊಂಬರೋ ಅಷ್ಟರಲ್ಲಿ. ಸ್ಟೇಜ್ ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದ್ರ ಲುಕ್ ನೋಡಿ. ವಾಲೆ ಹಾಕಿದ ಮೇಲೆ ಕಂಪ್ಲೀಟ್ ಅನಿಸ್ತಾ ಇದೆ. ಓಕೆ, ಲೆಟ್ಸ್ ಗೋ. ಬಾ. ಗ್ರೀನ್ ರೂಮಿಗೆ ಕರ್ಕೊಂಡು ಹೋಗಿದ್ದೆ. ಇದೇ ನೋಡಿ ಗ್ರೀನ್ ರೂಮು. ಸೊ ತುಂಬ ನೀಟ್ ಆ್ಯಂಡ್ ಕ್ಲೀನ್ ಆಗಿರುತ್ತೆ. ಬೈಲಿ ಅಲ್ಲೇ ಸ್ಟೇಜ್ ಅಪಿಯರೆನ್ಸ್ ಒಂದ್ಸಲ ತೋರಿಸ್ಬಿಡ್ತೀನಿ. ಅಲ್ಲೋಡು. ಸ್ಮೈಲ್ ಹೆಂಗೆ ಅಲ್ಲೋಡು. ಅಕ್ಕ ಹೇಳ್ಕೊಡು, ತಂಗ್ ಮಾಡು. ವೆರಿ ಗುಡ್. ಅಂಕಲ್ ನೋಡಿ, ಸ್ಮೈಲ್. ಹಲ್ಲು ವೆರಿ ಗುಡ್. ಆಮೇಲೆ ಮ್ಯಾಮ್ ಇನ್ನೊಂದು ಯಾವ್ದಾರು ಹೇಳ್ಕೊಡಿ. ಹಾಂ, ಹಿಂಗೆ. ವೆರಿ ಗುಡ್, ವೆರಿ ಗುಡ್. ಅದು ಸರಿ ಮಾಡಲಾ? ಚೂರ್ ಮೇಲೆ ಅರ್ಧ. ಹಾಂ, ವೆರಿ ಗುಡ್, ಸೂಪರ್, ವೆರಿ ಗುಡ್, ವೆರಿ ಗುಡ್. ಹಿಂಗೆ ರೈಟ್ ಹ್ಯಾಂಡ್. ಸ್ಟ್ಯಾಂಡ್. ಸ್ಮೈಲ್ ಚೆನ್ನಾಗಿ. ಫುಲ್ ದೊಡ್ಡ ಪ್ರೈಸ್ ಕೊಡ್ತಾರೆ ಈಗ ಮಾತ್ರ. ಓಕೆನಾ? ಮತ್ತೇನು ಹಿಂಗೇನಾದ್ರೂ ಮಾಡಿಸಿ. ಹಿಂಗೇನಾದ್ರೂ ಮಾಡಬೇಕು ತಕ್ಕಂತ. ಹಿಂಗೇನಾದ್ರೂ ಮಾಡಿ. ಹಿಂಗೆ ಕಾಲೇಜ್. ಹಾಂ, ಸ್ಮೈಲ್. ವೆರಿ ಗುಡ್. ಮ್ಯಾಮ್ ಫೋಟೋಶೂಟ್ ನಡೀತಾ ಇದೆ. ಮ್ಯಾಮ್ ಜೊತೆಗೆ ಒಂದು ಮಕ್ಕಳದು. ಸೊ ಫೈನಲಿ ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಗೋ ಸಮಯ. ಸೊ ಇವಾಗ ಸಿಹಿಗೆ ಗೆಜ್ಜೆ ಕಟ್ಟುವ ಸಮಯ. ಗೆಜ್ಜೆ ಕಟ್ಟಿ ಸ್ಟೇಜ್ ಮೇಲೆ ಬಿಟ್ಕೊಡೋಣ ಸಿಹಿನ. ಫಸ್ಟು ದೀಪಾರಾಧನೆ ಮಾಡೋಕ್ಕೆ ನಾವು ಮಾಡೋ ಟೈಮಲ್ಲಿ ಆರ್ಟಿಫಿಷಿಯಲ್ ಸಾಂಗ್ಸ್ ಟಿ ವಿಲಿ ಇದರಲ್ಲಿ ಹಾಕೋ ಬದಲು ಅವರು ಈ ಸಲ ಮಕ್ಕಳಿಗೆ ಸಂಗೀತನೇ ಹೇಳ್ಕೊಡ್ತಾರೆ. ಸೊ ದಟ್ ಅವ್ರು ಹಾಡ್ತಾ ಇರ್ತಾರೆ. ಸೊ ದೀಪಾರಾಧನೆ ಗೆಸ್ಟ್ಗಳು ಮಾಡ್ತಾರೆ. ಅಮ್ಮ ಟುದು ಲಾಸ್ಟ್ ಮೂಮೆಂಟ್ ಗೈಡೆನ್ಸ್ ಹೀಗೆ ನೋಡಿ. ಅಲ್ಲೂ ಫೋಟೋಶೂಟ್ ನಡೀತಾರೆ.
Go, Swami. ಕಂಗ್ರ್ಯಾಚುಲೇಷನ್ಸ್ ಮೇಡಮ್. ಸೆಕೆಂಡ್ ಪ್ರೈಸ್ ರೋಹಿಣಿ ಅಂತ, ಸಾನ್ವಿ ಅವರ ತಾಯಿ. ಪ್ರಣವಿ. ಮನುಕುಲದ ಸರಿಗರಿ ಮನಿನ್ನಿ ಪಾದ ಸೇವೆ ನೀಡೆನೆಗೆ ಮನುಕುಲ ರಾಮ जनार्दना कृष्ण राधिकापते जन विमोचना कृष्ण ಯಾರ್ದಿದು ಆಯ್ತು, ಈಗ ತಲೆ ಕೂತಿಲ್ವಾ? ಆಯ್ತು, ನಾನು ಒಂದ್ಸತಿ ಬಂದು ಮಾತಾಡ್ತೀನಿ. ಫೋಟೋ ಫುಲ್ ಕೇಳಬೇಕಾಯ್ತು. ಹುಡುಗರಿಗೆಲ್ಲ ಒಳ್ಳೆ ಪತ್ರ ಮತ್ತೆ ಯಾವಾಗ ಮಾಡ್ಕೊಂಡಿದ್ದೇನೆ ನನ್ನ ಕಾಲೇಜ್ಗೆ ಹೋಗಿ ಬರಲ್ಲ ಇಲ್ಲೇ ಇರ್ತೀರಾ? ಇದು ಫುಲ್ ಡ್ರೆಸ್ ಚೇಂಜ್ ಆಯಿತು. ಮೇಕಪ್ ಒಂದು ತೆಗಿಬೇಕು. ಬನ್ನಿ ಹೋಗೋಣ. ಎಸ್ಕೋಸಿ ಇವಾಗ ಮಲ್ಲೇಶ್ವರಂ ಬಂದ್ವಿ ನಾವು. ಮಲ್ಲೇಶ್ವರಮಲ್ಲೇ ಇದ್ದಿದ್ದಲ್ವಾ, ಹಾಗೆ ಸ್ವಲ್ಪ ಜ್ಯುವೆಲ್ರೀಸ್ ನೋಡೋಣ ಅಂತ ಬಂದ್ವಿ. ಸಿಹಿಗೆ ಪುಟ್ಪುಟಾಣಿದ್ದು ಸಿಹಿ ಚೆನ್ನಾಗಿರುತ್ತೆ, ಕರೆಕ್ಟಾಗಿರುತ್ತೆ. ನೋಡಿದಪ್ಪ ಸಿಹಿದನ್ನು ಮೇಕಪ್ ರಿಮೂವ್ ಮಾಡೇ ಇಲ್ಲ. ನಮಗಿಂತ ಮುಂಚೆ ಅಮಟು ಹೋಗಿದ್ದು. ನಮಗಿಂತ ಮುಂಚೆ ಅಮಟು ಸ್ವಲ್ಪ ಜ್ಯುವೆಲ್ರೀಸು, ಬ್ಲೌಸ್ಗಳು ಇಲ್ಲಿ ರೆಡಿಮೇಡ್ ಬ್ಲೌಸ್ಗಳು ಚೆನ್ನಾಗಿ ಸಿಗುತ್ತೆ, ಅದನ್ನು ತೊಗೊಳ್ತೀನಂತ ಹೋದ್ಲು. ಅಲ್ಲಿ ಬರ್ತಾವಳೆ ನೋಡ್ರಿ, ಏನೇನು ದಬ್ಬಾಕ್ ಬಂದವಳೆ ಗೊತ್ತಿಲ್ಲ. ಬರಲಿ ಸಿಗ್ತೇನೆ. ಎಷ್ಟು ಕಾಸ್ಟ್ಲಿಯ ಜ್ಯುವೆಲ್ರಿ ನನ್ನಲ್ಲಿ ಕೇಳಿದೆ. ನಾನು 450ಗೆ ತೊಗೊಂಡಲ್ಲ ಸಿಹಿಗೆ, ಅದೆಲ್ಲ ಇಯರ್ 850. 450 ವೇರ್, 850 ವೇರ್. ಲಂಗ 650, ಬರೀ ಲಂಗ 650, 700. ಬ್ಲೌಸು ಪ್ಲೇನ್ ಬ್ಲೌಸ್, ಇಟ್ಸ್ ಜಸ್ಟ್ ಕಲರ್ ಆ್ಯಂಡ್ ಬ್ಲೌಸ್. ಜ್ಯುವೆಲ್ರಿ ನೋಡೋಣ ಅಂತ ಬಂದಿರ್ತಾರೆ. ನೀವು ಸ್ವಲ್ಪ ಜ್ಯುವೆಲ್ರೀಸ್ ನೋಡೋಣ. ಏನಾಯ್ತು? ಇಟ್ಸ್ ಆಲ್ ಆಗೋಯ್ತು, ಡ್ಯಾನ್ಸ್ ಆಗೋಯ್ತು. ಏನಾಗೋದು? ಇಲ್ಲೋದ್ರ ಮಟ್ಟ ಎಷ್ಟು ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದೆ.
ಬನ್ನಿ ಮತ್ತೆ ಇನ್ನೊಂದು ರೌಂಡು ಬ್ಲೌಸ್ ಹುಡ್ಕಕ್ಕೆ ಹೋಗೋಳು. ಪಿಂಚು, ಹರ್ಷೀಸ್ ಯೆಸ್ಟರ್ಡೇಸ್ ಡ್ರೆಸ್ ವಾಸ್ ದಿಸ್ ಬಟ್ ಅ ಬಿಟ್ ಡಾರ್ಕರ್ ಕಲರ್. ಇಲ್ಲಿ ಬಿರಿಯಾನಿ ಶಾಪ್ ಬಂದಿದ್ದೀವಿ. ಇಲ್ಲಿ ಮಲ್ಲೇಶ್ವರಂಗೆ ತುಂಬ ಫೇಮಸ್ ಇದು. ಇಲ್ಲಿ ಬಂದಿದ್ದೀವಿ, ತುಂಬ ಹಸ್ತೋಗ್ಬಿಟ್ಟಿದೆ. ಗೋಬಿ ಮಂಚೂರಿ ಸಿಹಿ ಇದು. ಇದು ಫಿಶ್ ಅಲ್ಲ? ಸಿಹಿ ಫಿಶ್. ಇದು ರಾಜೇಶ್. ಪಿಂಚುಗೆ ನನಗೆ ಹಾಫ್ ಮುದ್ದೆ. ಇದು ಫಿಶ್ ಕಬಾಬು, ಇದು ಚಿಕನ್ ಕಬಾಬ್. ಮನೆ ರೆಂಟಿಗೆ ಬನ್ನಿ ಜೊತೆಗೆ. ಓ ಮೈ ಗಾಡ್, ಎಷ್ಟು ಸಖತ್ತಾಗಿತ್ತು ಅಂದರೆ ಅಲ್ಲಿ ಗಾಡಿ ನಿಲ್ಲಿಸಿ ಕ್ರಾಸ್ ಮಾಡಿ ಈ ಹೋಟ್ಲಿಗೆ ಬಂದಿದ್ದಕ್ಕೂ ಏನಂತ ಕೇರಳ ಪುರದ ಅಂದರೆ ಅಭಿರುಚಿ ಹಿಂದೂ ಮಿಲಿಟರಿ ಹೋಟೆಲ್ ಎಲ್ಲ ಸಖತ್ತಾಗಿತ್ತು. ನೀವು ಟ್ರೈ ಮಾಡಬೇಕು, ಮಸ್ಟ್ ಟ್ರೈ. ನಂಗೆ ನಾನ್ ವೆಜ್ ಹೋಟೆಲ್ಸ್ ಅಷ್ಟು ಈಸಿಯಾಗಿ ಇಷ್ಟ ಆಗಲ್ಲ, ಬಟ್ ಸಖತ್ತಾಗಿತ್ತು ಗೈಸ್. ಸೊ ಸಿಹಿ ಮಲ್ಕೊಂಡ್ಬಿಟ್ಲು. ಪಿಂಚುನ ಅವಳ ಜೊತೆ ಇದ್ದಾಳೆ. ಮನೆಗೆ ಬಂದ್ಬಿಟ್ಟು ಆಲ್ಟ್ರೇಷನ್ ಆಗಿರೋದ್ರಿಂದ ತೆಗೆದು ಇವಾಗ ಬಟ್ಟೆನು ರಿಟರ್ನ್ ಮಾಡೋಕೆ ಹೋಗ್ತಾ ಇದ್ದೀನಿ. ಇವತ್ತೇ ರಿಟರ್ನ್ ಮಾಡಬೇಕು, ಬಿಕಾಸ್ ನಾವು ತೊಗೊಂಡಿರೋದು ಮೊನ್ನೆ ತೊಗೊಂಡಿರೋದು. ಈ ಆಲ್ಟ್ರೇಷನ್ಸ್ ಇರುತ್ತೆ ಚಿಕ್ಕಮಕ್ಳು ಅಂದ್ಬಿಟ್ಟು. ಸೊ ಇವತ್ತು ಹೋಗ್ತಾ ಇದ್ದೀವಿ ನಾನು ರಾಜೇಶ್ ರಿಟರ್ನ್ ಮಾಡೋಕ್ಕೆ. ಬನ್ನಿ ಹೋಗೋಣ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಏನು ಡ್ಯಾನ್ಸ್ ಹಾಕಲಿಲ್ಲ ಅಂದರೆ ಡ್ಯಾನ್ಸ್ ಹೇಗಿದ್ರು ಫುಲ್ ಕಾಪಿ ರೈಟ್ ಬಂದ್ಬಿಡುತ್ತೆ. ಸೊ ಅದಕ್ಕೇ ಈ ಸಲ ರೆಕಾರ್ಡ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಈ ಸಲ ವೀಡಿಯೋಗ್ರಾಫರ್ ಇದ್ದರು, ಅವರೇ ಚೆನ್ನಾಗಿ ರೆಕಾರ್ಡ್ ಮಾಡ್ತಾರೆ ಅಂತ ರೆಕಾರ್ಡ್ ಮಾಡಲಿಲ್ಲ. ಸೊ ಅವ್ರು ಯಾವಾಗ ವೀಡಿಯೋಸ್ನ ಕಳಿಸ್ತಾರೆ ಆವಾಗ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಐ ಹೋಪ್ ಇವತ್ತಿನ ಬ್ಲಾಗ್ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ. ಕಲರ್ಫುಲ್ಲಾಗಿತ್ತು, ಫುಲ್ ಅಡಿಬಿಡಿಯಲ್ಲಿತ್ತು. ಸೊ ಆದಷ್ಟು ಬೇಗ ಮತ್ತೊಂದು ಸಖತ್ತಾಗಿರೋ ಬ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್ ಬಾಯ್ ಬಾಯ್ ಗೈಸ್.